ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಟ್ಟಿದ್ರು. ಆ ನ್ಯಾಯ ಪಂಚಾಯಿತಿಯನ್ನು ಅಚೀವ್ ಮಾಡೋ ಉದ್ದೇಶದಿಂದ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥದ್ದನ್ನು ಕೊಟ್ಟು ಯಾವ ಕೈಂಡ್ ಆಫ್ ಅಫೆನ್ಸ್ಗಳಿಗೆ ಕಮ್ಯುನಿಟಿ ಸರ್ವಿಸ್ ಅನ್ನ ಶಿಕ್ಷೆಯನ್ನು ಕೊಟ್ಟರು ಅಂತ ಹೇಳಿದ್ರೆ, ನಾನ್ ಅಪಿಯರೆನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಕ್ಲಮೇಷನ್ಗೆ ರೆಸ್ಪಾನ್ಸ್ ಮಾಡದೇ ಇದ್ದಂಥ ವ್ಯಕ್ತಿಗೆ 1 or 2 months ಪನಿಷ್ಮೆಂಟ್ ಇತ್ತು, ಫೈನ್ ಇತ್ತು, ಜೊತೆಗೆ ಕಮ್ಯುನಿಟಿ ಸರ್ವಿಸ್ ಅಂತ ಇತ್ತು. ಮತ್ತೆ ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ಹೇಳಿ, ನಾನು ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ತೆಗೆದುಹಾಕಿದ್ರು, ಪೂರ್ಣ ತೆಗೆದುಹಾಕಲಿಲ್ಲ. ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ಕಂಪೆಲ್ಲಿಂಗ್ ಆರ್ ರಿಸ್ಟ್ರೇನಿಂಗ್ ದ ಪಬ್ಲಿಕ್ ಇನ್ ಎಕ್ಸರ್ಸೈಸ್ ಆಫ್ ಲಾಫುಲ್ ಪರ್ಸನ್ ಆಫ್ ಲಾಫುಲ್ ಪವರ್. ಆಮೇಲೆ ಈ ಪಬ್ಲಿಕ್ ಸರ್ವೆಂಟ್ ಅನ್ನ ಲಾಫುಲ್ ಪವರ್ ಎಕ್ಸಿಕ್ಯೂಟ್ ಮಾಡೋ ಹೊತ್ತಿನಾಗ ಅವನಿಗೆ ಹೆದರಿಸೋ ಉದ್ದೇಶದಿಂದ ಅದನ್ನ ಸೂಸೈಡ್ ಕಾರಣ ಆಗಿದ್ದರಿಂದ ಅದನ್ನ ಒಂದು ಚಾಪ್ಟರ್ನಲ್ಲಿ ಇಟ್ಟು ಅದನ್ನ ಚಾಪ್ಟರ್ 5 ಅಂತ ಮಾಡಿದ್ರು. ಆ ಚಾಪ್ಟರ್ 5ನಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥ ಒಂದು ಶಿಕ್ಷೆಯನ್ನ ಜಾರಿ ಮಾಡಿದ್ರು. ನಾವು ಆಗ ಸಿನಿಮಾಗಳ ನೋಡ್ತಿದ್ವಿ, ಕಥೆಗಳಲ್ಲಿ ಕೇಳ್ತಿದ್ವಿ. ಅವನಿಗೆ ಶಿಕ್ಷೆ ಏನು ಕೊಡ್ತಾ ಇದ್ದ, ನ್ಯಾಯ ಪಂಚಾಯತಿ ನೀನು ಊರನ್ನು ಕಸ ಹೊಡಿಬೇಕು ಕೊಡ್ತಿದ್ರು. ಆ ನ್ಯಾಯ ಪಂಚಾಯತಿಯನ್ನು ಅಚೀವ್ ಮಾಡೋ ಉದ್ದೇಶದಿಂದ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥದ್ದನ್ನು ಕೊಟ್ಟು ಯಾವ ಕೈಂಡ್ ಆಫ್ ಅಫೆನ್ಸ್ಗಳಿಗೆ ಕಮ್ಯುನಿಟಿ ಸರ್ವಿಸ್ ಅನ್ನ ಶಿಕ್ಷೆಯನ್ನು ಕೊಟ್ಟರು ಅಂತ ಹೇಳಿದ್ರೆ, ನಾನ್ ಅಪಿಯರೆನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಕ್ಲಮೇಷನ್ಗೆ ರೆಸ್ಪಾನ್ಸ್ ಮಾಡದೇ ಇದ್ದಂಥ ವ್ಯಕ್ತಿಗೆ 1 or 2 months ಪನಿಷ್ಮೆಂಟ್ ಇತ್ತು, ಫೈನ್ ಇತ್ತು, ಜೊತೆಗೆ ಕಮ್ಯುನಿಟಿ ಸರ್ವಿಸ್ ಅಂತ ಇತ್ತು. ಮತ್ತೆ ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ಹೇಳಿ, ನಾನು ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ತೆಗೆದುಹಾಕಿದ್ರು, ಪೂರ್ಣ ತೆಗೆದುಹಾಕಲಿಲ್ಲ. ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ಕಂಪೆಲ್ಲಿಂಗ್ ಆರ್ ರಿಸ್ಟ್ರೇನಿಂಗ್ ದ ಪಬ್ಲಿಕ್ ಇನ್ ಎಕ್ಸರ್ಸೈಸ್ ಆಫ್ ಲಾಫುಲ್ ಪರ್ಸನ್ ಆಫ್ ಲಾಫುಲ್ ಪವರ್. ಆಮೇಲೆ ಈ ಪಬ್ಲಿಕ್ ಸರ್ವೆಂಟ್ ಅನ್ನ ಲಾಫುಲ್ ಪವರ್ ಎಕ್ಸಿಕ್ಯೂಟ್ ಮಾಡೋ ಹೊತ್ತಿನಾಗ ಅವನಿಗೆ ಹೆದರಿಸೋ ಉದ್ದೇಶದಿಂದ ಟೆರರಿಸ್ಟ್ ಆಕ್ಟ್ ಇವೆರಡು ಮಾತ್ರ ಅಡಿಷನಲ್ ಇರೋದಿಲ್ಲ. ಆರ್ಗನೈಸ್ಡ್ ಕ್ರೈಮ್ ಟೆರರಿಸ್ಟ್ ಆಕ್ಟ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೋ ಫಾರ್ ಆಸ್ ಗ್ರೀವಿಯಸ್ ಹರ್ಟ್ ಇಸ್ ಕನ್ಸರ್ನ್, ವಾಪಸ್ ಪಟ್ಟಿದ್ರೆ ಅವನಿಗೆ ಕಮ್ಯುನಿಟಿ ಸರ್ವಿಸ್ ಇತ್ತು. ಆಮೇಲೆ ಮಿಸ್ಕಂಡಕ್ಟ್ ಇನ್ ಪಬ್ಲಿಕ್ ಬೈ ಡ್ರಂಕನ್ ಪರ್ಸನ್ ಹುಡುಕ್ರು, ಅವಾಗೆಲ್ಲ ಕೆಪಿ ಆಕ್ಟ್ ಅಲ್ಲಿ ಇರ್ತದೆ. ಡ್ರಂಕನ್ ಪರ್ಸನ್ ಅಂತ 96 OR ನಾವು ಜೂನಿಯರ್ ನಾವು OR ಹಿಂಗೆಲ್ಲ ಹಾಕ್ತಿದ್ರು. ಅವ್ನಿಗೆ 20 ರೂಪಾಯಿ 50 ರೂಪಾಯಿ ದಂಡ ಹಾಕ್ತಿದ್ರು. ಆಮೇಲೆ ಇದು ಮಾಡೋಂಗೆ ಹಾಕ್ತಿದ್ರು. ಅಲ್ಲಿ ಕಾಲೇಜ್ ಹತ್ರ ಹೋಗಿದ್ರಲ್ಲಿ ಎಲ್ಲ ಫೀಸ್ ಮಾಡ್ತಿದ್ರಲ್ಲ, ಅವ್ರನ್ನ ಹಿಡ್ಕೊಂಡು ಬಂದು ಅವ್ನು ದಂಡ ಹಾಕ್ತಿದ್ರು. ಪೊಲೀಸರೆಲ್ಲ ಮಾಡ್ತಿದ್ರು. ಅದಕ್ಕೆ ಕಮ್ಯುನಿಟಿ ಸರ್ವಿಸ್ ಇತ್ತು. ಆಮೇಲೆ ಸಮ್ ಕೈಂಡ್ ಆಫ್ ಡಿಫಮೇಷನ್ ಕೂಡ ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥದ್ದು ಒಂದಿತ್ತು. ಇದು ಯಾಕೆ ಇಂಟ್ರೊಡ್ಯೂಸ್ ರಿಫಾರ್ಮೇಟಿವ್ ಅಪ್ರೋಚ್ ಆಫ್ ಪನಿಷ್ಮೆಂಟ್. ರಿಫಾರ್ಮೇಟಿವ್ ನಾವು 2 ಕೇಸ್ಗಳನ್ನು ಫಾಲೋ ಅಪ್ ಮಾಡ್ತಿದ್ದೇವೆ ನಮ್ಮ ದೇಶದಲ್ಲಿ. ನಮ್ಮಲ್ಲಿ ಶರಿಯತ್ ಲಾ ಇಲ್ಲ, ಕೈಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಗೆ ಕಣ್ಣಿಲ್ಲ. ನಮ್ಮಲ್ಲಿ ಡಿವಿಷನ್ ಅಟೆಂಪ್ಟ್ ಅಂತ ಹೇಳಿದ್ದಾರೆ. ಅದೇ ರೀತಿ ಒಬ್ಬ ಮತ್ತೊಬ್ಬ ಜೀವನ ಕೈ ಹಾಕ ನಾವು ಜೀವನ ದುಡ್ಡು ಇರೋದಿಲ್ಲ. ಆಗ ಅವನ ಕೈ ಹಾಕಲ್ಲ, ದುಡ್ಡಿದ್ರೆ ತಗೊಳಲ್ಲ, ಇಲ್ಲಾದ್ರೂ ತಗೊಳಲ್ಲ. ಸೊ ಅದಕ್ಕೆ ನಾನು ಸಾಗರದಲ್ಲಿದ್ದಾಗ ಒಂದು ಕೇಸನ್ನು ನಡೆಸಿದ್ದೆ. ಅದು ರಾಬರಿ ಕೇಸು. ವಿವೇಕಾನಂದ ಗಣದವರು ಮತ್ತು ಅದಲ್ಲದೆ VN ಪಾಟೀಲರು ಎಲ್ಲ ವಕೀಲರು ಇದಕ್ಕೆಲ್ಲ ನಮ್ಮ ವಕೀಲ ಒಂದು ದಿನಾಚರಣೆಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಅವರೆಲ್ಲರಿಗೂ ತುಂಬ ಧನ್ಯವಾದ. ಜೈ ಹಿಂದ್. ಸೊ ಜಗಪಾಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತಕ್ಕಂಥದ್ದು 1981 ಒಂದು ಜಜ್ಮೆಂಟ್ ಬಂತು. ಅದಕ್ಕಿಂತ ಬಿಫೋರ್ ಜ್ಞಾನೇಂದ್ರ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ UP 1972 SC 502 AR 1972 SC 502 ಜ್ಞಾನೇಂದ್ರ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ UP ಅಂತಕ್ಕಂಥ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿದೆ, ಇದು ಡಾಕ್ಟ್ರಿನ್ ಆಫ್ ಅಂಡರ್ ದ ಡಾಕ್ಟ್ರಿನ್ ಆಫ್ ಟ್ರಾನ್ಸ್ಫರ್ ಆಫ್ ಮೆನೇಜ್. ಸೊ ಈ ಕಮಿಟೆಡ್ ಅನ್ ಅಫೆನ್ಸ್ ಈ ಶುಡ್ ಬಿ ಪನಿಷ್ಡ್ ಅಂಡರ್ ಸೆಕ್ಷನ್ 302 ಅವಾಗಿನ ಕಾಲದಾಗ. ಈಗ 300 ಈಗ 103 ಹರಿಶಂಕರ್ ಶರ್ಮಾ ವರ್ಸಸ್ ಸ್ಟೇಟ್ ಆಫ್ ಮೈಸೂರು
1977 MNJ 659 SC. Recently, Nano versus State of UP, Criminal Act 2791/2023, Ashok Shaksena versus State of UP. ಇವೆಲ್ಲ ಪ್ರಕರಣಗಳನ್ನೇ ಇವೆಲ್ಲ ಹೇಳಿದೆ. ಸೊ ಆದ್ದರಿಂದ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಸೆಕ್ಷನ್ 102 ಮಾಡಿದ್ದಾರೆ. ಇವೆಂತ ಕೇಸ್ಗಳೆಲ್ಲ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ 7 years ಆಲ್ಸೋ ಇದೆ. ಇವೆಲ್ಲರೂ ಈಗ ಸೆಷನ್ ಟ್ರಯಲ್ ಮಾಡೋದ್ರಿಂದ ಗ್ರೀವಿಯಸ್ ಇದು ಹೊಸ ಸೆಕ್ಷನ್ ಅನ್ನು ಸೇರಿಸಿದ್ದಾರೆ. ಆಮೇಲೆ ಆಸಿಡ್ ಕೇಸು ತಮಗೆ ಗೊತ್ತಿದೆ, ಮೊದಲಿಂದ ಟ್ರಯಲ್ ಆಫ್ ಸೆಷನ್ಸ್ ಇತ್ತು. ಆಸಿಡ್ ಕೋರಿಂಗ್ ಈಗೂ ಕೂಡ ಅರ್ಥ ಇಟ್ಟಿದ್ದಾರೆ. ಕಂಡುಕೊಳ್ಳೋದಿಲ್ಲ, ವೈದ್ಯರ ಪಾರ್ಟಿಗೆ ನೋಡೋದಿಲ್ಲ. ಕಿವಿ ಕಚ್ತಿದ್ದಾನ, ಕಿವಿ ಕಚ್ತಿದ್ರೆ 326 ಹಾಕಿದ್ರು ನಮ್ಮ ಪೊಲೀಸರು. ಅವರು ಅದಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ರು. ಯಾಕಂದ್ರೆ 326ದಾಗ ಏನೈತಿ ಅಂತಂದ್ರೆ ಬೈ ವೆಪನ್ಸ್ ಅಂತ ಐತಿ, ಎನಿ ಡೇಂಜರಸ್ ವೆಪನ್ಸ್ ಅಂತ ಐತಿ. ಈಗ ಹಲ್ಲಿಂದ ಕಚ್ತಿದ್ದಾನೆ, ಇಟ್ ಇಸ್ ನಾಟ್ ಎ ವೆಪನ್ ಅಂತೇಳಿ. ಮತ್ತು ಅವಾಗ ನಾವು ಹುಡುಕಿದ್ವಿ 1963 ಕೆಳಗೆ ಗುಜರಾತ್ ಹೈಕೋರ್ಟ್ ಒಂದು ಸೈಟೇಷನ್ಸ್ ಬಂದಿದ್ವಿ. ಗುಜರಾತ್ ಹೈಕೋರ್ಟ್ and a person is biting the non-veg by his bite. Non-veg ಕಟ್ ಮಾಡೋಕೆ ಕಲ್ಲು ಉಪಯೋಗ ಮಾಡ್ತಾನಂದ್ರೆ ಕಿವಿ ಕಟ್ ಮಾಡಿದ ಅಂತಂದ್ರೆ ನಾನ್-ವೆಜ್ ಅಲ್ಲ ಅನ್ನೋದು ವೆಪನ್ ಅಲ್ಲ ಅನ್ನಕ್ಕಾಗಲ್ಲ. ಇಟ್ ಇಸ್ ಡೀಮ್ಡ್ ಟು ಬಿ ವೆಪನ್ ಅಂತ ಹೇಳ್ಬಿಟ್ಟು ಡಿಫೆನ್ಸ್ ಹೇಳಿದ್ರು. ಅದು ಹಿಂಗೆ ಈಗ ಪರ್ಮನೆಂಟ್ ಡಿಸೆಬಿಲಿಟಿ ಇದ್ರೆ ಸೆಷನ್ ಟ್ರಯಲ್ ಆಗಬೇಕು ಅಂತೇಳಿ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಡೆಫಿನಿಷನ್ನು ಲೈಫ್ ಇಂಪ್ರಿಸನ್ಮೆಂಟ್ ಇತ್ತು, ಟ್ರೈಬಲ್ ಜೇಮೆಂಟ್ಸ್ ಇತ್ತು. ಕ್ಲಾಸ್ 3 ವರ್ಕ್ ಸೇರಿಸಿದ್ದಾರೆ. Class 3 ಏನು ಸೇರಿಸಿದ್ದಾರೆ ಅಂದರೆ ಇಟ್ ಇಸ್ ಅ ನ್ಯೂ ಸೆಕ್ಷನ್. Whoever commits an offense under section 1 and in the course of such commission of causes hurt to the person which causes that person to be permanent disability or in a persistent vegetative state shall be punished with a rigorous imprisonment for the term which shall not be less than 10 years but which can be extended to imprisonment for life, which shall mean imprisonment for remainder of person's natural death. ಇದನ್ನು ಸಪರೇಟ್ ಅಲ್ಲ. ಈ ಪರ್ಮನೆಂಟ್ ಡಿಸೆಬಿಲಿಟಿ ಮಾಡಿದ್ರೆ ಇಟ್ ಈಸ್ ಮೇಡ್ ಎಸ್ ಎ ಸೆಷನ್ ಟ್ರಯಲ್. ಈಗ rendered by probate and succession court ಏನದಲ್ಲ ಅಲ್ಲಿ one fact is proved, other fact should not be proved ಅಂತ ಬಂದ ಅದೇ ಸರ್. ಸೊ ಎರಡನೇ ತಲೆ ಓದಿ ಕೇಳ್ಕೊಂಡು ನಾನು ಸೀನಿಯರ್ಸ್ ಕೇಳಿದೆ ಇದು ಹೌದಲ್ಲ ಸರ್ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಆಗಿ ತಗೋಬಹುದು, ಇನ್ಕ್ವೈರಿ ಆಗಿ ತಗೋಬಹುದು, ಟ್ರಯಲ್ ಆಗಿ ಸಹಿತ ತಗೋಬಹುದು. ಸೊ ಈಗ ಫಸ್ಟ್ ಸ್ವಲ್ಪ ನಾನು BNS ಬಗ್ಗೆ ಹೇಳ್ತೀನಿ. ನಮ್ಮ ಫ್ರೆಂಡ್ ಈಗಾಗಲೇ ನಿಮ್ಗೆ ಹೇಳಿದರೆ ನಾನು ಜಾಸ್ತಿ ಆಗಿಲ್ಲ ನೋಡ್ರಿ. ಈಗ ಅವಾಗೆಲ್ಲ ಸ್ಕ್ಯಾಟರ್ಡ್ ಆಗಿದ್ರು, ದಟ್ ವಾಸ್ ಬ್ಯೂಟಿಫುಲ್ ಸ್ಕ್ಯಾಟರ್ಡ್. ಇನ್ಫ್ಯಾಕ್ಟ್ ಈಗ ಏನ್ ಮಾಡ್ಯಾರ, ನಾನು ವೈಯಕ್ತಿಕ ಎಗ್ರಿ ವಿತ್ ದ್ಯಾಟ್. ಇದನ್ನ ಅವಾಗ ಬಹಳ ಚಂದಾಗಿ ಲಾರ್ಡ್ ಮೆಕಾಲೆ ಭಾಳ ಬ್ಯೂಟಿಫುಲ್ ಮಾಡ್ಯಾರ ಅವರು.
ಫಸ್ಟ್ ಇದೆ ಏನಂತಂದ್ರೆ ಎಷ್ಟದ 39 ಚಾಪ್ಟರ್ನ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ. 539 ಸೆಕ್ಷನ್ ನ ಬೈಫರ್ಕೇಟ್ ಮಾಡ್ಕೊಂಡು ಒಂದೊಂದು ಚಾಪ್ಟರ್ದಾಗ ಇಟ್ಟಿದ್ದಾರೆ. ಎರಡು ಶೆಡ್ಯೂಲ್ ಅದ, ಇದು ಕಡ್ಡಾಯವಾಗಿ ಓದ್ಬೇಕು ನೀವು. ಏನೋ ಶಿವಾಜಿ ದೊಡ್ಡ ಬರಗಾಲ ಇರ್ತಾರ ಬ್ಯಾಂಕ್ ಅಂದು. ಸೊ ನಾನು ಐ ವಾಸ್ ಎಕ್ಸಾಮಿನಿಂಗ್ ಮಿಸ್ಟರ್ ಗೋಲಿ ಯಾರು ಜೋಲಿ ಅಂತ ಒಬ್ರು ಮ್ಯಾನೇಜರ್ ಅಂದ್ರು. ಅವ್ರು ಹೇಳ್ತಾ ಇದ್ರು ಇದು ಮಾರ್ಕ್ಸ್ ನೋ 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 ಸೆಕೆಂಡರಿ ಎವಿಡೆನ್ಸ್ ಇಸ್ ನಾಟ್ ಎಡ್ಮಿಸಿಬಲ್ ಅಂತ ಅಂದ್ರೆ ಯಾಕೆ ಇವ್ರು ಹಿಂಗೆ ಕೇಳ್ತಾ ಇರೋದು ಡೆಫಿನಿಷನ್ ಅದ ಸೆಕೆಂಡ್ ಅಂತಂದ್ರೆ ಪವರ್ಸ್ ಎಲ್ಲ ಬರುತ್ತೆ. ಸೊ ಡೆಫಿನಿಷನ್ ವಿ ಮಸ್ಟ್ ರೀಡ್ ಇಟ್. ಫಸ್ಟ್ ಡೆಫಿನಿಷನ್ಸ್ ಅನ್ನ ನಾವು ಓದ್ಕೋಬೇಕಾಗುತ್ತೆ. ಇಲ್ಲೇ ಏನು ಅಂತಂದ್ರೆ ನಾನು ಇದು ನೋಡಿದ ತಕ್ಷಣ ನೋಡ್ತೀನಿ ಜನರಲ್ ಎಕ್ಸ್ಪ್ಲನೇಷನ್ ಅಂತ ಒಂದು ಚಾಪ್ಟರ್ ಅದ, ಜನರಲ್ ಎಕ್ಸೆಪ್ಷನ್ ಅಂತ ಒಂದು ಚಾಪ್ಟರ್ ಅದ. ಓದಿದ್ರಿಂದ IPC ಯಾರು ಅಂತ ಹೇಳಿದ್ರೆ ಹೆಡ್ಡಿಂಗ್ ನೋಡಿಲ್ಲ ಗಮನದಿಂದ ಹಂಗ ಓದಿದ ಜನರಲ್ ಎಕ್ಸ್ಪ್ಲನೇಷನ್ ಅಂತ ಒಂದದ, ಜನರಲ್ ಎಕ್ಸೆಪ್ಷನ್ಸ್ ಒಂದು ಚಾಪ್ಟರ್ ಅದ. ಹಿಂದೆ ನನಗೆ ಸ್ವಲ್ಪ ಏನ್ ಹೆಸರು ಹೇಳಿಲ್ಲ, ನಾನು IPC ಹೇಳ್ತೇನೆ, ನೀವು ಅದನ್ನ ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳಿ. ಏನು ಜನರಲ್ ಎಕ್ಸೆಪ್ಷನ್ಸ್ ಡೆಫಿನಿಷನ್ ಒಳಗಡೆ ನಾವು ಇದರ ನೋಡಬಹುದು. ನಾನು ಹಾಗೆ ಸ್ವಲ್ಪ ಕ್ವಶನ್ ಕೇಳ್ತೇನೆ, ಹೊಸ ಹುಡುಗರಿಗೆ ಕೇಳ್ತೇನೆ, ಗುಂಡಮ್ಮ ಆಧಾರದ ಮೇಲೆ ಎಸ್ ಈಗ ಬೇರೆ ಸ್ಟೇಷನ್ ಅಫೆನ್ಸ್ ಆಗಿದ್ದು ಒಂದು ಪೊಲೀಸ್ ಸ್ಟೇಷನ್, FIR ಕೊಡಕ್ಕೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್. ನೀವೇ ಸರ್ you will take complaint against that 73 ಒಂದು whoever anyone can shut government ಯಾರು ಬೇಕಾದ್ರೂ ದೂರ ಕೊಡಬಹುದು ಎಕ್ಸೆಪ್ಟ್ ಇದೇ ಕೇಸ್ ಇರ್ತದಲ್ಲ ಅಲ್ಲಿ ಮಾತ್ರ ಪ್ರಾಸೆಸ್ ಅದ. ಬಟ್ ಲಾ ನೋಡೋಣ. ಭೋಜನ ಸ್ವೀಕಾರ ಮಾಡಿ ಗಂಜಿಗಟ್ಟಿಯವರ ಗೋಷ್ಠಿ ಮುಂದುವರ್ತದೆ. ನಾವು ಸಾತ್ವಿಜ್ಞಾನ ನಂತರ ನಮಗೆ ಸಾಕಷ್ಟು ಸ್ವಾಶೇಖರು ಹೇಳಿದ್ದಾರೆ. ಅವ್ರಿಗೆ ಗಂಜಿಗಟ್ಟಿ ಸರಿ ಅಂತ ಸರ್ ನಾವು ಹೇಳಿದ್ರೆ ಮಾತ್ರ ಗಟ್ಟೆ ಉಳ್ಕೊಂಡ್ಬಿಡ್ತಾರೆ. ಆದರೂ ಕೂಡ ತಮ್ಮ ಗೋಷ್ಠಿ ಅದಾಗೆ ಮಧ್ಯಾಹ್ನ ಮುಂದುವರ್ತದೆ. ಆದ್ದರಿಂದ ಸಂವಿಧಾನವಾಗಿ ನಾನು ಗಂಜಿಗಟ್ಟಿ ಸಾಹೇಬರಿಗೆ ಅರ್ಧ ಭಾಗಿ ನಮಸ್ಕಾರ ಮಾಡ್ತೇನೆ. ಸ್ನೇಹಿತರೆ, ಆ ದಟ್ ಡೆಮಾನ್ಸ್ಟ್ರೇಷನ್ ಸಾಹೇಬರು ಮನಸ್ಸು ಮಾಡಿದ್ರೆ ಅವ್ರ ಮೇಲೆ ಅಲ್ಲಿ ಕಾಂಪ್ಲಿಯನ್ಸ್ ತಗೋಬಹುದು, ಅವ್ರ ಮೇಲೆ ಆ ತರ. ಯಾಕಂದ್ರೆ ಕಾಂಪ್ಲಿಯನ್ಸ್ ತಗೋಬೇಕಾದ್ರೆ ಕಾಂಪ್ಲಿಯನ್ಸ್ ಮೇ ಬಿ ಟೇಕನ್ ಆನ್ ಪೊಲೀಸ್ ರಿಪೋರ್ಟ್, ಕಾಂಪ್ಲಿಯನ್ಸ್ ಮೇ ಬಿ ಟೇಕನ್ ಆನ್ ಪ್ರೈವೇಟ್ ಕಂಪ್ಲೇಂಟ್, ಕಾಂಪ್ಲಿಯನ್ಸ್ ಸೋ ಮೋಟೋ ಕಾಂಪ್ಲಿಯನ್ಸ್ ತಗೋಬೇಕು ಅಂತದ 220 ಐ ಥಿಂಕ್ ಹಳೇದು 190 ಇತ್ತು, ಈಗ 220 ಆಗಿದೆ. ಸೊ ಕಾಂಪ್ಲಿಯನ್ಸ್ ಇವಾಗ ಕೋರ್ಟ್ನಲ್ಲಿ ಸೋ ಮೋಟೋ ತಗೋದು ಅಷ್ಟು ಪವರ್ಸ್ ಅದ. ಸೊ ಇಂಥ ಸಿಚುವೇಶನ್ ಕಾಂಪ್ಲಿಯನ್ಸ್ ತಗೊಳ್ಳುವಾಗ ಅದು 175. ಎಸ್ ಐ ವಿಲ್ ರೀಡ್ ದಟ್ ಸೆಕ್ಷನ್ ದೆನ್ ಐ ವಿಲ್ ಗೋ ಫರ್ದರ್. ಕ್ಲಿಯರ್ ಮಾಡಿಬಿಡ 175. 174 ಇರೋದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಅದ. ಪೊಲೀಸರಿಗೆ ಏನು ಅವಕಾಶ ಇಲ್ಲ. ಎವ್ರಿ 15 ದಿವಸಕ್ಕೊಮ್ಮೆ ಎಷ್ಟು ನಾನ್ ಕಾಗ್ನಿಸಬಲ್ ಆಗಿರೋ ಅನ್ನೋ ಬಗ್ಗೆ ಅವರು ಕಡ್ಡಾಯವಾಗಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅವರಿಗೆ ಅವರು ಕಳಿಸ್ಕೊಡ್ಲೇಬೇಕು ಮಾಹಿತಿ. ಅದ್ರ ಮೇಲೆ ಸೋ ಮೋಟೋ ಅವ್ರು ಪರ್ಮಿಷನ್ ಕೊಡಬೇಕು. ನಾನು ಪೊಲೀಸ್ ಸ್ಟೇಷನ್ ಹೋಗಿದ್ದೆ, FIR ಮಾಡ್ಕೊಳ್ಳಿಲ್ಲ, ನಾನು SD ಕಳಿಸಿದೆ, ನಾನು FIR ಮಾಡ್ಕೊಳ್ಳಿಲ್ಲ ಅಂತೇಳಿ ಅಲ್ಲಿ ಒಂದು ಅವಕಾಶ ಏನು ಅಂತಂದ್ರೆ ಅವರು ಪುನಃ ಮತ್ತೆ SHO ಅವ್ರು ಹೇಳಿಸಿದ್ರು ಇಫ್ ಇಟ್ ಥಿಂಗ್ಸ್ ಫಿಟ್, ಇಲ್ಲ ಅಂದ್ರೆ ಅವರು ಐದರ್ ಕೋರ್ಟ್ ಮೇ ರೆಫರ್ ಇಟ್ ಟು ದಿ ಪೊಲೀಸ್ ಆರ್ ಟೇಕ್ ಕಾಗ್ನಿಸ್. ಮತ್ತೆ ಏನ್ ಬಿಟ್ಟಿದ್ರು ಸಾಹೇಬರು ಅಲ್ಲೆಲ್ಲ ಸಮ್ಟೈಮ್ 2 ತರ ಅವರು ಪಬ್ಲಿಕ್ ಸರ್ವೆಂಟ್ ಅಂತ ಬಿಟ್ಟು ಬೇರೆದವರ ಇತ್ತು ಅಂತಂದ್ರೆ SHO ಹಿಯರ್ ಮಾಡಿ ಮುಂದೆ ಕ್ರಮ ಜರುಗಿಸ್ತಾರ. ಅದನ್ನ ತೋಳಿಗೆ ತಪ್ಪುದ್ರಿ ಅವಾಗ ಪುರಿಕೇರಿ ಸಾಮಾನ್ಯ ಪರಿಸ್ಥಿತಿ ಬಂದದ. ಬಿಫೋರ್ ರಿಜಿಸ್ಟರಿಂಗ್ ಅನ್ನ ಅದು ಆರೋಪಿಗೆ ಒಂದು ನೋಟಿಸ್ ಕೊಡ್ಬೇಕಂತದ. ಏನದ ಆರೋಪಿ ನೋಟಿಸ್ ಕೊಟ್ಟ ನಂತರ ಕಾಗ್ನಿಸ್ ಅಂತಾರೆ. ಕಾಗ್ನಿಸ್ ಬಗ್ಗೆ ನೀವು ತಿಳ್ಕೋಬೇಕು. ಕೋರ್ಟ್ ವಿಲ್ ಟೇಕ್ ಕಾಗ್ನಿಸ್ ಅಂತೇಳಿ ಕಾಗ್ನಿಸ್ ಆಫ್ ಅಫೆನ್ಸಸ್ ತಗೋಬೇಕಂದಾಗ ಪ್ರೈವೇಟ್ ಕಂಪ್ಲೇಂಟ್ ಹೋಯಿತು ಅಂತಂದ್ರೆ ಅವರು ವಿದೌಟ್ ಟೇಕಿಂಗ್ ಎನಿ ಕಾಗ್ನಿಸನ್ಸ್ ಫಸ್ಟ್ NI ಆಕ್ಟ್ ಇಲ್ಲ, NI ಆಕ್ಟ್ ಒಂದು ಹೊಸ ಜಡ್ಜ್ಮೆಂಟ್ ಮತ್ತು ಹೋಗ್ಬಿಡ್ತಾರೆ. ಅದರ್ ದ್ಯಾನ್ NI ಆಕ್ಟ್ ಕೇಸ್ನಾಗ ಬಂದ್ರೆ ಅವ್ರು ಫಸ್ಟ್ ಆರೋಪಿ ನೋಟಿಸ್ ಕೊಡಬೇಕು ಅಂತೇಳಿ. ಸರ್ ಕರೆಕ್ಟ್ ಇದಲ್ಲ, ಮಿಸ್ಟೇಕ್ ಆಗಬಾರ್ದು. ರೈಟ್? ಸೊ ಅಲ್ಲೇ ಹೋಗಬೇಕು ಅಂತ. ಸೊ 175 police powers to investigate cognizable of 175 ಸ್ಟ್ರಗಲ್ ಇರೋದು ಅದ್ರಾಗೆ. ನಾವು
300 ಮೇಲೆ ಇವತ್ತಿಗೂ ಕೂಡ ನಮಗೆ ಮರಳು ಅಂದ ತಕ್ಷಣ ನಮ್ಮ ಕಪ್ಪದ ತಲೆ ಬರೋದು ನಾವು ಸರ್ ಮಾತಾಡ್ತಾ ಇದ್ವಿ. ಕಪ್ಪದ ನಮ್ಮ ತಲೆ ಬರೋದು 302 ವಿನಃ 101 ಅಲ್ಲ. ಈಗ 101 ಅಲ್ಲ, 302. ಈಗ 302 ಜಾಸ್ತಿ ಬೇರೆ ಬೇರೆ ಮಾಡಿಬಿಡ್ತಾರೆ. 300 ಅದನ್ನ ಅಫೆಕ್ಟಿಂಗ್ ದ ಹ್ಯೂಮನ್ ಬಾಡಿನ ಚಾಪ್ಟರ್ 6ನಲ್ಲಿ ಅದನ್ನ ಸೆಕ್ಷನ್ 100ರಿಂದ ಪಡ್ಕೊಂತ ಹೋದ್ರು. ಆಮೇಲೆ ಆಲ್ 3 ಇನ್ಕಂಪ್ಲೀಟ್ ಅಫೆನ್ಸಸ್. ಯಾವ್ಯಾವ ಇನ್ಕಂಪ್ಲೀಟ್ ಅಫೆನ್ಸಸ್ ಅಂದರೆ ಅಟೆಂಪ್ಟ್, ಅಬೇಟ್ಮೆಂಟು ಆ್ಯಂಡ್ ಕಾನ್ಸ್ಪಿರಸಿ. ಅಟೆಂಪ್ಟ್ ಟು ಅಬೇಟ್ಮೆಂಟು ಕಾನ್ಸ್ಪಿರಸಿನ ಒಂದು ಚಾಪ್ಟರ್ನಲ್ಲಿ ಇತ್ತು. ಅದನ್ನ ಚಾಪ್ಟರ್ 4ನಲ್ಲಿ ಇಟ್ಟು 200 ರೂಪಾಯಿ ಸಿಗ್ತವೆ, ಖಾಲಿ 200 ರೂಪಾಯಿ ಸಿಗ್ತವೆ. ಅದ್ರ ಮೇಲೆ ಅದು ಶಿಕ್ಷೆ ಆಯ್ತು, ಎವಿಡೆನ್ಸ್ ಬಂತು, ಅದು ದಟ್ ಇಸ್ ಅಪಾರ್ಟ್. ಅದು ಅಮೌಂಟ್ ದೊಡ್ಡ ಮಾತಲ್ಲ, 200 ರೂಪಾಯಿ ಗಟಾಯಿಗೆ ದೊಡ್ಡ ಮಾತು. ಅದೇ ರೀತಿ ರವಿ ಮಾಂಜಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತಕ್ಕಂಥ ಒಂದು ಕೇಸ್ನಲ್ಲಿ ತಾವು ಕೇಳಿದ್ದೀರಿ. ಅದರಲ್ಲಿ ಕೂಡ 27 ರಿಕವರಿ ಆ್ಯಕ್ಟ್ ಕೇಸ್ ಅಂತ ಬರ್ತದೆ. ಅದರಲ್ಲಿ ಕೇಸ್ ಆಫ್ ರಿಕವರಿ ಕೇಸ್ 2 ಆಗಿರ್ತದೆ. ಅದರಲ್ಲಿ ಕೂಡ ಖಾಲಿ 500 ರೂಪಾಯಿ ಡಕಾಯಿತಿ ಆಗಿರ್ತದೆ, 500 ರೂಪಾಯಿ ತಗೊಂಡು ಹೋಗಿರ್ತಾರೆ. ಸೊ ಆದ್ದರಿಂದ ಈ ಅಮೌಂಟ್ ಈಸ್ ನಾಟ್ ಇಂಪಾರ್ಟೆಂಟು. ಹಾಗೆ ಅದು ಅಟೆಂಪ್ಟ್ನಲ್ಲಿ ಬರುತ್ತೆ. ಈಗ ನಾನು ಸೆಕ್ಷನ್ 60 ಮತ್ತು ಕಾನ್ಸ್ಪಿರಸಿ ಬಗ್ಗೆ ಹೇಳ್ತಾ ಇದ್ದೇನೆ. ಕಾನ್ಸ್ಪಿರಸಿ 2 or more person agreed to do. There was an agreement between 2 or more persons to do an act illegally, to do illegal act or an act which is not ಫಂಡ್ ಕೊಡೋದಿಲ್ಲ, ವೈಡರ್ ಪಾರ್ಟಿಗೆ ನೋಡೋದಿಲ್ಲ. ಕಿವಿ ಖಚಿತಂದ್ರ ಕಿವಿ ಖಚಿತಂದ್ರೆ 326 ಹಾಕಿದ್ರು ನಮ್ಮ ಪೊಲೀಸರು. ಅವರು ಅದಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ರು. ಯಾಕಂದರೆ 326ದಾಗ ಏನೈತಿ ಅಂತಂದ್ರೆ ಬೈ ವೆಪನ್ಸ್ ಅಂತ ಐತಿ, ಎನಿ ಡೇಂಜರಸ್ ವೆಪನ್ಸ್ ಅಂತ ಐತಿ. ಈಗ ಹಲ್ಲಿಂದ ಖಚಿತ ಇಟ್ ಇಸ್ ನಾಟ್ ಎ ವೆಪನ್ ಅಂತೇಳಿ. ಮತ್ತು ಅವಾಗ ನಾವು ಹುಡುಕಿದ್ವಿ 1963 ಕೆಳಗೆ ಗುಜರಾತ್ ಹೈಕೋರ್ಟ್ ಒಂದು ಸೈಟೇಷನ್ಸ್ ಬಂದಿದ್ವಿ. ಗುಜರಾತ್ ಹೈಕೋರ್ಟ್ and a person is biting the non-veg by his bite. ನಾನ್-ವೆಜ್ ಕಟ್ ಮಾಡೋಕ್ಕೆ ಕಲ್ಲು ಉಪಯೋಗ ಮಾಡ್ತಾನಂದ್ರೆ ಕಿವಿ ಕಟ್ ಮಾಡಿದ್ದ ಅಂತಂದ್ರೆ ನಾನ್-ವೆಜ್ ಅಲ್ಲ ಅಂದ್ರೆ ವೆಪನ್ ಅಲ್ಲ ಅನ್ನಕ್ಕಾಗಲ್ಲ. ಇಟ್ ಇಸ್ ಡೀಮ್ಡ್ ಟು ಬಿ ವೆಪನ್ ಅಂತ ಹೇಳ್ಬಿಟ್ಟು ಡಿಫೆನ್ಸ್ ಹೇಳಿದ್ರು. ಅದು ಹಿಂಗೆ. ಈಗ ಪರ್ಮನೆಂಟ್ ಡಿಸಬಿಲಿಟಿ ಇದ್ರೆ ಸೆಷನ್ ಟ್ರಯಲ್ ಆಗಬೇಕು ಅಂತೇಳಿ ಭಾರತೀಯ ನ್ಯಾಯ ಸಮಿತಿಯ ಬಗ್ಗೆ ವಿ.ಸಿ. ಯಳಗೇರಿ ಅವರು ಎಳೆಯಾಗಿ ನಮ್ಮ ಮುಂದೆ ತಮಗೆಲ್ಲ ತಿಳಿಸಿ ಹೇಳಿದ್ದಾರೆ. ನಮ್ಮೆಲ್ಲ ವಕೀಲ ಸಂಘದ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಈಗ ಶರತ್ ಕುಮಾರ್ ಗಡ್ಡಿನ್ ಅವರು ಇವರ ಸನ್ಮಾನವನ್ನ ನಡೆಸಿಕೊಡ್ಬೇಕು. ಸ್ಪೆಷಲ್ ಲಾ ಅಂದ್ರೆ ಸ್ಪೆಷಲ್ ಸಬ್ಜೆಕ್ಟ್, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಜೊತೆ ಅಷ್ಟಾದ ವ್ಯವಹಾರ ಮಾಡುತ್ತೆ. ಬೇರೆ ಪೋಕ್ಸೋ ಸ್ಪೆಷಲ್ ಲಾ, ಸೆಂಟ್ರಲ್ ಆಕ್ಟ್, ಅದು ಸ್ಪೆಷಲ್ NDPS ಸ್ಪೆಷಲ್ ಲಾ ಯಾಕಂದ್ರೆ ದಟ್ ಡೀಲ್ಸ್ ವಿತ್ ಓನ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್. ದೇ ಆರ್ ಆಲ್ ಕಾಲ್ಡ್ ಆಸ್ ಸ್ಪೆಷಲ್ ಲಾ. ಒಳಗಡೆ ಅದು ಏನ್ ಮಾಡುತ್ತೆ, ದಟ್ ಡಿಟರ್ಮಿನ್ಸ್ ರೈಟ್ಸ್ ಆರ್ ಲಯಬಿಲಿಟೀಸ್ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೊಸೀಜರ್ಸ್ ಇರ್ತದೆ. ಯಾವಾಗ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಸ್ಪೆಸಿಫಿಕ್ ಪ್ರೊವಿಷನ್ ಇನ್ ದ ಸ್ಪೆಷಲ್ ಅಂಡ್ ಲೋಕಲ್ ಲಾ, ಓನ್ಲಿ CRPC ಅಥವಾ BNSS ಹೆಲ್ಪ್ ತಗೊಂಡುತ್ತೆ. ಹೆಲ್ಪ್ ಫಾಸ್ಟ್ ಆಗಿ ಏನು ಸಿಗ್ತಾವ. ಇನ್ನು ನಮ್ಮ ಪೊಲೀಸರು ತಯಾರಾಗ್ತಾ ಇದ್ದಾರೆ, ನಾವು ತಯಾರು ಮಾಡ್ತಾ ಇದ್ದೇನೆ, ಅದೇನಿಲ್ಲ ಅದಕ್ಕಿಲ್ಲ, ತಯಾರಾಗ್ತಾ ಇದ್ದಾರೆ. ಅವರು ನಟ್ಟು ಬಿಗಿ ಮಾಡಿದ್ರೆ ನಮ್ಮ ನಾಗೇಂದ್ರ ಸರ್ ನಟ್ಟು ಬಿಗಿ ಮಾಡಿದೀಪ ಮಾಡಿದ್ರೆ ಸಡ್ಲು ಮಾಡಿ ಇಷ್ಟೇ ಅಂತೇಳಿ. ಸೊ ನಟ್ಟು ಬಿಗಿ ಮಾಡ್ತಾ ಇದ್ದೇವೆ. ಆದರೂ ಸಹಿತ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇನ್ನು 10 ವರ್ಷ ಬೇಕು ಆ ಮಟ್ಟಕ್ಕೆ ಬರಬೇಕು ಅಂತಂದ್ರೆ ನಮಗೆ 531 ಸೆಕ್ಷನ್ ಯು ಮಸ್ಟ್ ರೀಡ್ ಇಟ್. ಎಲ್ಲರೂ ಯಾವಾಗ ಇದು BNSS ಅಪ್ಲಿಕೇಬಲ್ ಆಗುತ್ತೆ, ಕ್ರಿಮಿನಲ್ ಕೇಸ್ಗೆ ಅಪ್ಲಿಕೇಬಲ್ ಆಗುತ್ತೆ, ಅಪ್ಲಿಕೇಶನ್ಗೆ ಅಪ್ಲಿಕೇಬಲ್ ಆಗುತ್ತೆ, ಅಪೀಲಿಗೆ ಅಪ್ಲಿಕೇಶನ್ ಆಗುತ್ತೆ, ರಿವಿಷನ್ಗೆ ಅಪ್ಲಿಕೇಬಲ್ ಆಗುತ್ತೆ, ಪನಿಷ್ಮೆಂಟ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ, ಇದೆಲ್ಲದಕ್ಕೂ ಇದು ಬರುತ್ತೆ. ಇಟ್ ಇಸ್ ಅನ್ ಅಟೆಂಪ್ಟ್ ಅಂತ ಹೇಳಿದ್ದಾರೆ. ಅದೇ ರೀತಿ ಒಬ್ಬ ಮತ್ತೊಬ್ಬ ಜೀವನ ಕೈ ಹಾಕ ನಾವು ಜೀವನ ದುಡ್ಡೇ ಇರೋದಿಲ್ಲ, ದುಡ್ಡೇ ಇರೋದಿಲ್ಲ. ಆಗ ಅವನು ಕೈ ಹಾಕಲ್ಲ, ದುಡ್ಡು ದುಡ್ಡಿದ್ರೆ ತಗೊಳಲ್ಲ, ಇಲ್ಲಾದ್ರೂ ತಗೊಳಲ್ಲ. ಸೊ ಅದಕ್ಕೆ ನಾನು ಸಾಗರವಾಗಿದ್ದಾಗ ಒಂದು ಕೇಸನ್ನು ನಡೆಸಿದ್ದೆ. ಅದು ರಾಬರಿ ಕೇಸು. ಎಲ್ಲ ವಕೀಲ ಬಾಂಧವರು ಎಲ್ಲರೂ ಸೇರಿ ನಾವು ವಕೀಲ ದಿನಾಚರಣೆಯನ್ನು ದಿನಾಂಕ 1, 2, 3 ಡಿಸೆಂಬರ್ ರಂದು ನಾವು ಎಲ್ಲ ತೀರ್ಮಾನ ಮಾಡಿ, ಯಾಕಂದರೆ ಇದು ಅತ್ಯವಶ್ಯ ದಿನಾಚರಣೆ ಪ್ರತಿ ವರ್ಷ ಮಾಡಿದಂತೆ ಈ ವರ್ಷವೂ ನಾವು ಮಾಡ್ತಾ ಇದ್ದೀವಿ. ಇದು ಒಂದು ಈ ವಕೀಲ ದಿನಾಚರಣೆ ಜೊತೆಗೆ ಪ್ರತಿಯೊಬ್ಬ ನಮ್ಮ ರೀಸೆಂಟಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಕೀಲರು ಕಾನೂನು ಅರಿವು ಇರಬೇಕು, ಕಾನೂನು ಜ್ಞಾನ ಇರಬೇಕು. ಯಾಕಂದರೆ ವಕೀಲರಾದರೂ ಎಷ್ಟು ಓದಿದರೂ ಕಡಿಮೆ. ಆ ನಿಟ್ಟಿನಲ್ಲಿ ನಾವು ಏನು ಮಾಡಿದ್ವಿ, ನಮ್ಮ ವಕೀಲರ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ವಕೀಲರೆಲ್ಲರೂ ಒಂದು ತೀರ್ಮಾನ ಮಾಡಿ
ಬೇರೆ ಬೇರೆ ವಿಷಯಗಳನ್ನು ವಕೀಲರಿಗೆ ಜ್ಞಾನ ಕೊಡೋದ್ರ ಸಂಬಂಧ, ಕಾನೂನಿನ ಜ್ಞಾನ ಕೊಡೋದ್ರ ಸಂಬಂಧ ಈ ಒಂದು ದಿನಾಚರಣೆಯನ್ನು ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ಮತ್ತು ಇದರಿಂದ ಒಳ್ಳೆಯ ಒಂದು ಕಾನೂನಿನ ಜ್ಞಾನ ನಮ್ಮೆಲ್ಲ ವಕೀಲರಿಗೆ ಬರ್ತಿದೆ. ಅದು ಅಲ್ಲದೆ ನನಗೆ ನಮ್ಮ ಎಲ್ಲ ವಕೀಲರ ಒಂದು ಶುಭ ಹಾರೈಕೆಯಿಂದ ನನಗೆ ರಾಜ್ಯ ಮಟ್ಟದ ಕಾನೂನು ಮತ್ತು ಸಮಾಜ ಸೇವೆಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದೆಲ್ಲ ನಮ್ಮ ಎಲ್ಲ ವಕೀಲರು ಬಾಂಧವರ ಒಂದು ಶುಭ ಹಾರೈಕೆಯಿಂದಾಗಿದೆ. ನಾನು ಮೊನ್ನೆ ತಾನೇ ಬೆಂಗಳೂರಿಗೆ 30ನೇ ತಾರೀಕು ಬೆಂಗಳೂರಿಗೆ ಹೋದಾಗ ಗಂಗಾವತಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಕ್ಕಮಹಾದೇವಿ ಕಾಂಪ್ಲೆಕ್ಸ್ನಲ್ಲಿ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾಗ ಇದೆಲ್ಲ ನಾನು ನಮ್ಮ ವಕೀಲ ಬಾಂಧವರಿಂದ ಅವರ ಶುಭ ಹಾರೈಕೆಯಿಂದ ಆಗಿದೆ ಅಂತಕ್ಕಂಥ ಭಾವನೆನ ತೆರಳಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದಿಂದ ಒಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಲ್ಲ ವಕೀಲ ಅದರ ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶರಣಪ್ಪನವರು, ಪದಾಧಿಕಾರಿಯಾಗಿರ್ತಕ್ಕಂಥ ನಾಗರಾಜ್ ವಕೀಲರು ಮತ್ತು ನಮ್ಮ ಗಾಯಕ್ವಾಡರು ಮತ್ತು ಇನ್ನು ನಮ್ಮ ಶೆಟ್ರು ಮತ್ತು ನಮ್ಮ